ನಮಸ್ಕಾರ ಸ್ನೇಹಿತರೆ. ನಿಮಗೆ ಎಂದಾದರೂ ಹೀಗನಿಸಿದ್ದೆ, ನಾನು ತುಂಬ ಪ್ರಯತ್ನ ಮಾಡುತ್ತಿದ್ದೇನೆ, ಆದರೂ ನನ್ನ ಜೀವನ ಏಕೆ ಬದಲಾಗುತ್ತಿಲ್ಲ? ಇದು ನಿಮ್ಮ ಪ್ರಶ್ನೆಯಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಂದು ನಾವು ತಿಳಿಯಲಿರುವ ಶ್ರೀಕೃಷ್ಣನ ಜೀವನ ಸಂದೇಶ ನಿಮ್ಮ ಮನಸ್ಸಿಗೆ ಹೊಸ ಭರವಸೆ ನೀಡಬಹುದು. ನಾವು ಬೀಜವನ್ನು ನೆಟ್ಟ ತಕ್ಷಣ ಮರವನ್ನು ನಿರೀಕ್ಷಿಸುವುದಿಲ್ಲ. ಅದಕ್ಕೆ ಸಮಯ ಬೇಕು, ನೀರು ಬೇಕು, ಆರೈಕೆ ಬೇಕು. ನಮ್ಮ ಜೀವನವೂ ಹಾಗೆಯೇ. ಕೆಲವೊಮ್ಮೆ ದೇವರು ನಮ್ಮ ಕನಸುಗಳನ್ನು ತಡವಾಗಿ ನೆರವೇರಿಸುತ್ತಾರೆ. ಅದು ನಮ್ಮನ್ನು ಶಿಕ್ಷಿಸಲು ಅಲ್ಲ, ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು. ಶ್ರೀಕೃಷ್ಣನ ಸಂದೇಶ ಭಗವದ್ಗೀತೆಯ ಮುಖ್ಯ ಬೋಧನೆಗಳಲ್ಲಿ ಒಂದು. ನಿನ್ನ ಕರ್ತವ್ಯವನ್ನು ಮಾಡುತ್ತಿರು, ಫಲದ ಬಗ್ಗೆ ಅತಿಯಾದ ಚಿಂತೆ ಬೇಡ. ಇಂದು ಮಾಡಿದ ಒಳ್ಳೆಯ ಕೆಲಸದ ಫಲ ನಾಳೆ ಬರಬಹುದು, 1 ತಿಂಗಳ ನಂತರ ಬರಬಹುದು, 1 ವರ್ಷದ ನಂತರವೂ ಬರಬಹುದು. ಆದರೆ ಪ್ರಾಮಾಣಿಕ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ಪ್ರೇರಣಾದಾಯಕ ಕತೆ. ಒಬ್ಬ ರೈತ ಪ್ರತಿದಿನ ತನ್ನ ಹೊಲದಲ್ಲಿ ದುಡಿಯುತ್ತಿದ್ದ. ಮಳೆ ಬರಲಿಲ್ಲ, ಬೆಳೆ ಕಾಣಲಿಲ್ಲ. ಅಕ್ಕಪಕ್ಕದವರು ಹೇಳಿದರು, ಇಷ್ಟು ಕಷ್ಟಪಟ್ಟು ಏನು ಪ್ರಯೋಜನ? ಆದರೂ ರೈತ ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ಕೆಲವು ವಾರಗಳ ನಂತರ ಉತ್ತಮ ಮಳೆ ಬಂತು. ಅವನು ಮಾಡಿದ ಎಲ್ಲ ಶ್ರಮ ಫಲ ನೀಡಿತು. ಅದೇ ರೀತಿ ಜೀವನದಲ್ಲೂ ಅವಕಾಶ ಬಂದಾಗ ಸಿದ್ಧರಾಗುವವರೇ ಗೆಲ್ಲುತ್ತಾರೆ. ಜೀವನದ ಪಾಠ. ಇಂದು ನಿಮ್ಮನ್ನು ಯಾರಾದರೂ ನಿರ್ಲಕ್ಷಿಸಿರಬಹುದು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ಅದರಿಂದ ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ. ನಿಮ್ಮ ಸಮಯ ಖಂಡಿತ ಬರುತ್ತದೆ. ನಿಮ್ಮ ಯಶಸ್ಸೇ ನಿಮ್ಮ ಉತ್ತರವಾಗಲಿ. ನೆನಪಿಡಿ, ತಾಳ್ಮೆಯಿಂದ ಮಾಡಿದ ಪ್ರತಿಯೊಂದು ಪ್ರಯತ್ನವೂ ಒಂದು ದಿನ ಯಶಸ್ಸಿನ ಫಲ ನೀಡುತ್ತದೆ. ಇಂದು ನಿರಾಶರಾಗಬೇಡಿ, ನಾಳೆ ನಿಮ್ಮ ದಿನವಾಗಬಹುದು. ಜೈ ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.